ರಾಮನ ವನವಾಸ ಬೇಡ ಎಂದು ಹೇಳುತ್ತಾ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಪುಣ್ಯವಂತನು ರಾಮ ಏನ ಪಾರದ ಗೈದ ಬೇಡ ಕೈಕ ಮಾನವಂತನು ರಾಮ ಏನ ಪರಾದ ಗೈದ ಮಾನಿನಿ ನುಡಿ ಕೈಕ ರಾಮನ ವನವಾಸವು ನಿಲ್ಲಿಸು ಕೈಕ. ನಿಮ್ಮ ಗೋಳಾಟ ಕೇಳಿ ಕೇಳಿ ಸಾಕಾಗಿ ಹೋಯಿತು. ಅಪರಾಧಕ್ಕೆಲ್ಲನು ಗುರಿ ಗೈದೆಯೇಕೆ ನೀನೋ ಅಪರಾಧಕ್ಕೆಲ್ಲನು ಗುರಿ ಗೈದೆಯೇಕೆ ನೀನೋ ಅಪರಾಧಿಯಲ್ಲ ರಾಮ. ಅಪರಾಧಿಯಲ್ಲ ರಾಮ ಕೃಪೆ ತೋರು ದೇವಿ ಕೃಪೆ ತೋರು ದೇವಿ ಮಾನಿನಿ
ಕೈಕಾ 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 ಯಾವ ಸ್ವಾರ್ಥಕ್ಕಾಗಿ ಈ ರೀತಿ ಹಠ ಮಾಡುತ್ತಿರುವೆ? ರಾಮನ ವನವಾಸ ಬೇಡೆಂದು ಒಂದು ಸಾರಿ ನಗುಮುಖದಿಂದ ಹೇಳು ಕೈಕಾ, ಒಂದು ಸಾರಿ ನಗುಮುಖದಿಂದ. ಸಾಧ್ಯವಿಲ್ಲ. ಅಯ್ಯೋ, ಈ ವೇದನೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಅಯ್ಯೋ ರಾಮಚಂದ್ರ, ಎಲ್ಲಿ ರಾಮನೆಲ್ಲಿ? ಅಯ್ಯೋ ಜನಕ ನಮಸ್ಕಾರ. ರಾಮಚಂದ್ರ, ವನವಾಸಕ್ಕೆ ಹೊರಡಲು ನನ್ನನ್ನೇ ಹಿಂಬಾಲಿಸಿರುವ ಜಾನಕಿಗೂ ಲಕ್ಷ್ಮಣನಿಗೂ ಅನುಜ್ಞೆ ನಿತ್ತಿ ಕಳುಹಿ ಜನಕ. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ನಾನು ಅನುಜ್ಞೆಯನ್ನು ಕೊಡಬೇಕೆ? ಪೂಜ್ಯ ಗುರುಗಳಾದ ವಶಿಷ್ಠರು ಕಟ್ಟಿದ ಕಂಕಣವು ನಿನಗೆ ಕಾಡಿನಲ್ಲಿ ಕಂದ ಮೂಲ ಆಹಾರಾದಿಗಳನ್ನು ತಿನ್ನುವಂತಾಯಿತೆ. ಅಯ್ಯೋ, ಈ ವೇದನೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ರಾಮಚಂದ್ರ, ನಿನ್ನನ್ನು ಬಿಟ್ಟು ನಾನು ಖಂಡಿತ ಬದುಕಿರಲಾರೆ. ಕೈಕಾ ನೋಡು, ರಾಮನ ಮುದ್ದು ಮುಖವನ್ನು ನೋಡು ಕೈಕಾ. ಇಂತಹವರನ್ನು ವನವಾಸಕ್ಕೆ ಹೋಗಿ ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಬೇಡ ಎಂದು ಹೇಳು ಕೈಕಾ, ಹೇಳು. ಸಾಧ್ಯವಿಲ್ಲ. ಅಯ್ಯೋ, ಹುಚ್ಚರಾದ ಮಾವನವರು, ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೆ ಅನುಮತಿಯನ್ನು ಕೊಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಸೀತಾ, ಜನಕ, ನೀನು ಕೂಡ ನಿನ್ನ ಪತಿಯ ಜೊತೆಯಲ್ಲಿ ವನವಾಸಕ್ಕೆ ಹೊರಟಿರುವೆಯಾ? ಹೋಗಲಿ ಬಿಡಿ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಲಾಗಿರುವಳು. ಇನ್ನೊಬ್ಬಳು ಪ್ರತಿಯ ಪ್ರಾಣಹರಣಕ್ಕಾಗಿ ಸಂಚು ರೂಪಿಸಿ ಮೃತ್ಯು ವೇದಿಕೆಯನ್ನು ರೂಪಿಸಿರುವಳು. ಒಂದು ದೇವತಾ ಹೃದಯ, ಇನ್ನೊಂದು ದಾನವ ಹೃದಯ. ಪ್ರಾಣೇಶ್ವರ, ಒಂದು ಪುಣ್ಯದ ನಿಧಿ, ಇನ್ನೊಂದು ಪಾಪದ ಜಲದಿ. ಜನಕ, ಸೀತಾರಾಮಚಂದ್ರರ ಸೇವೆ ಮಾಡಿಕೊಂಡಿರಲು ವನವಾಸಕ್ಕೆ ಹೊರಡಲು ನನಗೂ ಅಪ್ಪಣಿನ ದಲಪಾಯಿಂದ ಸಲ್ಲಿತು. ಜನಕ, ಲಕ್ಷ್ಮಣ, ನಿನ್ನ ಭಾತೃಪ್ರೇಮವನ್ನು ಮೆಚ್ಚಬೇಕಾಗಿತ್ತು. ನಿಮ್ಮಣ್ಣನ ಸಂಗಡ ನೀನೂ ಕೂಡ ವನವಾಸಕ್ಕೆ ಹೊರಟಿರುವೆ. ಅವನು ಹೋಗಲಿ ಬಿಡಿ. ಅಯ್ಯೋ, ಅರಮನೆಯ ತಲ್ಪದಲ್ಲಿ ಮೃಷ್ಟಾನ್ನ ಭೋಜನಗಳು ಉಂಡು ಸಂಚರಿಸಬೇಕಾಗಿದ್ದ ನನ್ನ ಮುದ್ದು ಮಕ್ಕಳು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತಾಯಿತೆ. ಈ ವೇದನೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಕೈಕಾ, ಕೊನೆಯದಾಗಿ ಕೇಳುವೆನು. ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ವನವಾಸವನ್ನು. ಜನಕ, ಅಯ್ಯೋ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿದವರು ಕೇವಲ ನನ್ನ ವನವಾಸಕ್ಕೋಸ್ಕರ ಈ ರೀತಿ ಹಂಗಲಾಚಿ ಬೇಡುವುದನ್ನು ನನ್ನ ಕಣ್ಣಿಂದ ನೋಡಲಾರೆ ಜನಕ, ನೋಡಲಾರೆನು. ಸಮಾಧಾನರಾಗಿರಿ ಜನಕ, ಸಮಾಧಾನರಾಗಿರಿ. ರಾಮಚಂದ್ರ, ಸಮಾಧಾನರಾಗಿರಿ ಜನಕ. ನಾನು ಏನು ತಾನೇ ಮಾಡಲು ಸಾಧ್ಯ? ದೇವೇಚ್ಛವಿದ್ದಂತಾಗಲಿ. ಸುಮಂತ್ರ, ಅರಣ್ಯವಾಸಕ್ಕೆ ಹೊರಟಿರುವ ನನ್ನ ಮಕ್ಕಳಿಗೆ 14 ವರ್ಷಗಳಿಗಾಗುವಷ್ಟು ಸಕಲ ಸಾಮಗ್ರಿಗಳನ್ನು ಕೊಟ್ಟು ಕಳುಹಿಸು. ಅರಮನೆಯಲ್ಲಿ ಸುಖವಾಗಿದ್ದಂತೆ ಆ ಕಾಡಿನಲ್ಲಿಯೂ ಸುಖವಾಗಿರಲಿ. ಮಹದಾಜ್ಞೆ. ನಿಲ್ಲು ಸುಮಂತ್ರ. ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ?
ಏಕೆಂದರೆ ಈ ಅಖಂಡ ಸಾಮ್ರಾಜ್ಯ ಅವಳ ತವರು ಮನೆ ಬಳುವಳಿಯಲ್ಲವೇ. ಹೌದು. ಅದನ್ನು ಕೇಳಿ ತಿಳಿದುಕೊಂಡು ಹೋಗಪ್ಪ. ಏನು ಏನು ಹೇಳಿದಿರಿ? ಹೈ. ಶ್ರೀರಾಮನ ಚಂದ್ರನ ಹಿಂದೆ ಸಕಲ ಸಂಪದವು ಹೋಗಿ ಬಿಡಬೇಕೆ? ಹಾಗಾದ್ರೆ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ. ಅಮ್ಮ, ಶಾಂತಳಾಗು ತಾಯಿ. ವನವಾಸಕ್ಕೆ ಹೊರಟಿರುವ ನನಗೆ ಈ ರಾಜ್ಯ ವೈಭೋಗದಿಂದ ಏನು ಪ್ರಯೋಜನ? ರಾಜ್ಯಾಂಗಗಳೆಲ್ಲವೂ ಅರಸರಿಗೆ ಸಲ್ಲಬೇಕು. ನೀವು ಕೊಡುವ ನಾರುಮಡಿಯನ್ನು ಉಟ್ಟು ಋಷಿಚರ್ಯದಿಂದಲೇ ವನವಾಸಕ್ಕೆ ಹೋಗುವೆನು. ಹಾಗಾದರೆ ಈ ವಸ್ತ್ರಾಭರಣಗಳೇಕೆ? ನಾನು ಕೊಡುವ ನಾರುಮಡಿಯನ್ನು ಧರಿಸಿಕೊಂಡು ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಆಗಲಿ ತಾಯಿ. ಇದನ್ನು ನೋಡಲು ನನ್ನ ಕಣ್ಣುಗಳು ಹಿಂಗಿ ಹೋಗಲಿಲ್ಲಬೇಕೆ? ರಾಮ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನು ಹಿಂಬಾಲಿಸಿರಿ ಅಲ್ವೇ? ಹೌದು. ತೆಗೆದುಕೋ, ಇದಕ್ಕೇನು ಕಮ್ಮಿ ಇಲ್ಲ. ಸೀತಾ, ತೆಗೆದುಕೋ. ಅಯ್ಯೋ, ನನ್ನ ಮಕ್ಕಳನ್ನು ನಾನು ಹೇಗೆ ಕಳಿಸಿಕೊಡಲಿ? ಅರಣ್ಯಕ್ಕೆ ಹೇಗೆ ಕಳುಹಿಸಿ? ಜನಕ. ರಾಮ, ರಾಮಚಂದ್ರ, ಲಕ್ಷ್ಮಣ. ಕೆಂತುಕೊಳ್ಳೋ ಹಲಿ ಸುತರ ಸಮಾಧಾನರಾಗಿ. ಅಂತ ಕಾಡಿಗೆ ಉತ್ತರ ಕೆಂಪು ಕಳುಹಲಿ ಸುತರ ಎಂತೋ ಕಳುಹಲಿ ಜನಕ. ರಾಮಚಂದ್ರನ ಭೂಮಿ ಜಾತೆಯ
ಎಂತು ಕಾಣುತ್ತಾನೆ ರಾಮ. ನನ್ನ ಬಿಟ್ಟು ಹೋಗಬೇಡಿ. ಜನಕ, ನಾವಿನ್ನು ವನವಾಸಕ್ಕೆ ಹೋಗಿ ಬರುವೆವು. ಪಿತಾ ದಯಾ ಸಾಗರ. ಜನಕ, ಪಿತಾ ದಯಾ ಸಾಗರ ಜನಕನೇ ಹೋಗಿ ಬರುವೆವೋ ಕರುಣಾ ಇರಲಿ. ಜನಕ, ಪಿತಾ ದಯಾ ಸಾಗರ. ಜನಕ, ರಾಮ ಲಕ್ಷ್ಮಣ ದಂಡೆಯೇ ನಿಮ್ಮಯ ಸುಂದರ ಚರಣವ. ಜನಕ, ರಾಮಚಂದ್ರ ತಂದೆಯೇ ನಿಮ್ಮಯ ಸುಂದರ ಚರಣವ. ತಂದೆಯೇ ನಿಮ್ಮಯ ಸುಂದರ ಚರಣವ. ಜನಕ, ರಾಮಚಂದ್ರ ಲಕ್ಷ್ಮಣ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಣುವೆವೋ ಕರುಣವಿರಲಿ ಜನಕ. ಎಂದಿಗೆ ಕಾಣುವೆವೋ ಕರುಣವಿರಲಿ ಜನಕ. ಪಿತಾ ದಯಾ ಸಾಗರ ಜನಕನೇ ಹೋಗಿ ಬರುವೆವೋ ಕರುಣಾ ರಾಮಚಂದ್ರ ಲಕ್ಷ್ಮಣ ನನ್ನ ಮಕ್ಕಳು ಕಡೆಗೂ ವನವಾಸಕ್ಕೆ ಹೊರಟೇ ಹೋದರು. ಕೈಕ ಕೈಕ ನಿನ್ನ ಸಂಚು ಕುರಿತಲ್ಲದೆ ನಗು, ಆನಂದದ ನಗೆ ನಗು, ಕೇಗೆ ಹಾಕಿಕೊಂಡು ನಗು. ರಾಮನಿಲ್ಲದ ಅರಮನೆ. ಅಯ್ಯೋ ರಾಮ ರಾಮಚಂದ್ರ ಹರಿ
ಮಾತಿಗೆ ಮರುಳಾಗಿ ರಾಮ ರಾಮಚಂದ್ರ ಹೇ ರಾಘವ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಪ್ರೇಮದ ಕುವರರ ಅಡವಿಗೆ ನೂಕಿದೆ ಪ್ರೇಮದ ಕುವರರ ಅಡವಿಗೆ ನೂಕಿದೆ ತಂದೆಯ ಮರತನೆ ಅಯೋಧ್ಯೆಯ ರಾಮ ತೋರದನೆ ಹರಿದಾಯಿತೆ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಘವ ಹೇ ರಾಮಚಂದ್ರ ಅಬ್ಬಬ್ಬಾ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತಾ ತೊರಗಿದನೆ ಕಲ್ದ. ಅಬ್ಬಾ ಸಾಕಾಗಿ ಹೋಯ್ತು. ನೀರ ಸುರಿಸುತ್ತಾ ಕೊರಗಿದೆನು ಕಲ್ದ. ತೋರಗನೆ ಸಾಕಾಗಿ ಹೋಯಿತು. ತಂದೆಯ ಮರತನೆ ಅಯೋಧ್ಯೆಯ ತೋರಗನೆ ಬರಿದಾಯಿತು ಅರಮನೆ ಬರಿದಾಯಿತು ನನ್ನ ನನ್ನ ಅರಮನೆ. ಕೈಕ ನಿನ್ನನ್ನು ದೂಷಿಸಿ ಪ್ರಯೋಜನವಿಲ್ಲ. ಪಟ್ಟದ ರಾಣಿ ಕೌಸಲ್ಯಾದೇವಿ ಧರ್ಮವೇ ಮೈವೆತ್ತ ಸುಮಿತ್ರಾ ದೇವಿಯರನ್ನು ತಿರಸ್ಕರಿಸಿ ಹುತ್ತದಲ್ಲಡಗಿದ ಘಟ ಸರ್ಪವೆಂದರಿಯದೆ ನಿನ್ನ ರೂಪವು ಲಾವಣ್ಯಕ್ಕೆ ಮನಸೋತು ನಿನ್ನನ್ನು ಪ್ರೇಮಾರಾಧನೆಯನ್ನು ಮಾಡಿದ್ದಕ್ಕೆ ನೀನು ಕೊಟ್ಟ ಫಲ ಈ ಹಿಂಸೆ ವೇದನೆ. ರಾಮಚಂದ್ರ, ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ ಕಂದ, ಬದುಕಿರಲಾರೆ. ಏನು
ಏನು ನಾಲಿಗೆ ಒಣಗುತ್ತಿರುವುದಲ್ಲ? ಕೈಕಾಲುಗಳು ಸ್ವಾಧೀನ ಕಳೆದುಕೊಳ್ಳುತ್ತಿವೆಯಲ್ಲ. ಇದು ತಾಂಡವ ಮುನಿಯ ಶಾಪ, ತಾಂಡವ ಮುನಿಯ ಶಾಪ. ಈಗ ನನಗೆ ನೆನಪಿಗೆ ಬಂತು. ಹಿಂದೆ ನಾನು ಕಾಡಿನಲ್ಲಿ ಶಸ್ತ್ರಾಭ್ಯಾಸ ಮಾಡುವಾಗ ನನಗೆ ತಿಳಿಯದೆ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದನು. ಆ ಬಾಣವು ಋಷಿಕುಮಾರನನ್ನು ಆಹುತಿ ತೆಗೆದುಕೊಂಡಿತ್ತು. ಆಗ ಆತನ ವೃದ್ಧ ತಂದೆ ತಾಯಿಗಳು ನನ್ನನ್ನು ಶವಿಸುತ್ತಾ, ದಶರಥ, ನೀನು ಕೂಡ ನಿನ್ನ ಕೊನೆಗಾಲದಲ್ಲಿ ಪುತ್ರ ಶೋಕದಿಂದ ಮರಣ ಹೊಂದು ಎಂಬುದಾಗಿ ಶಾಪವಿತ್ತಿದ್ದರು. ಹೌದು ಹೌದು, ಈಗ ನನಗೆ ಆ ಶಾಪವು ಪರಿಣಮಿಸಿದಂತಿದೆ. ರಾಮಚಂದ್ರ, ನಿನ್ನ ಪಿತೃಭಕ್ತಿಯಿಂದ ನಾನು ಸತ್ಯಭ್ರಷ್ಟನಾಗಲಿಲ್ಲ. ಅಯೋಧ್ಯೆ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನಿನಗೆ ನಾನೇ ಈ ಘೋರ ದುಸ್ಥಿತಿಯನ್ನು ತಂದುಬಿಟ್ಟನೆ. ರಾಮ, ನನ್ನನ್ನು ಕ್ಷಮಿಸಿ ಬಿಡಪ್ಪ. ರಾಮಚಂದ್ರ, ನನ್ನನ್ನು ಕ್ಷಮಿಸಿ ಬಿಡು. ಕಣ್ಣುಗಳು ಮಂಜಾಗುತ್ತೆ. ದೇವತೆಗಳು, ನನ್ನ ತಂದೆ ತಾಯಿಯವರು ನನ್ನನ್ನು ಕರೆಯುತ್ತಿದ್ದಾರೆ. ರಾಮ, ರಾಮ, ಅಯ್ಯೋ ರಾಮ, ರಾಮ, ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ರಾಮನೊಬ್ಬನನ್ನೇ ವನವಾಸಕ್ಕೆ ಹೋಗು ಎಂದು ಹೇಳಿದರೆ ಆತನ ಹಿಂದೆ ಸೀತಾ ಲಕ್ಷ್ಮಣ ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಇನ್ನೇನು, ಆದಷ್ಟು ಬೇಗನೆ ನನ್ನ ಮಗನಾದ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು ಒಂದೇ. ಪ್ರಾಣೇಶ್ವರ, ನನ್ನ ಮೇಲೆ ಕೋಪವೇ ಸ್ವಾಮಿ? ಎದ್ದೇಳಿ, ಆದದ್ದಾಗಿ ಹೋಯಿತು. ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡೋಣ. ಪ್ರಾಣೇಶ್ವರ, ಇದೇನಿದು? ಏಕೆ ಹೀಗೆ ಮೌನವಾಗಿ ಮಲಗಿರುವಿರಿ ಸ್ವಾಮಿ? ಪ್ರಾಣೇಶ್ವರ, 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 ನನ್ನನ್ನು ಬಿಟ್ಟು ಹೋದಿರೆ ಸ್ವಾಮಿ. ಪ್ರಾಣೇಶ್ವರ, ಯಾರ ಕೇಳಿ ಏನ ಮಾತೆ ತೋರುವುದು ದೋಷಕುಲ. ತೋರುವುದು ದೋಷಕುಲ, ಯಾರ ಕೇಳಿ ಏನ ಮಾತೆ ತೋರುವುದು ದೋಷಕುಲ. ನರಿಗಳಲ್ಲಿ ಕೂಗುತ್ತಿದ್ದವು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿದ್ದವು ಬಿರುಸಿನಿಂದ ಗಾಳಿ ಬೀಸೆ. ಕರುಗಳನ್ನು ಅಗ್ನಿ ಸುಡಲು
ಯಾರ ಕೇಳಿ ಏನ ಮಾತೆ ತರುವುದು ಸಹೋದರ ಶತ್ರುಘ್ನ. ಅಣ್ಣ, ಇಂದು ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಯನ್ನು ಕಂಡರೆ ಏನೋ ಸಂಕಟವಾಗುತ್ತಿರುವುದು. ಈ ಅಪಶಕುನಗಳಿಂದ ಮುಂದೇನೋ ನಮಗೆ ಕೇಡುಂಟಾಗುವುದೆಂದು ಭಾಷವಾಗುತ್ತಿರುವುದು. ಶತ್ರುಘ್ನ, ಅಣ್ಣ, ಈಗ ಈ ಅರಣ್ಯವನ್ನು ನೋಡಿದರೆ ಏನು ಅರಣ್ಯ ತೇಜಸ್ಸಿನಂತೆ ಕಾಣುತ್ತಿರುವುದು. ಶತ್ರುಘ್ನ, ಈಗ ನಾವು ಎಲ್ಲಿರುವೆವು? ಅಣ್ಣ, ನಾವು ಅಯೋಧ್ಯ ನಗರದ ಸಮೀಪದಲ್ಲಿಯೇ ಇರುವೆವಲ್ಲ. ಏನು ಶತ್ರುಘ್ನ, ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆ? ಏನು ತರಿಣು ತೋರಣಗಳ ಅಲಂಕಾರವಿಲ್ಲ, ಮಂಗಳ ವಾದ್ಯಗಳು ಒಂದು ಕೇಳು ಬರುತ್ತಿರಲಿಲ್ಲ. ಈ ಶ್ರೀರಾಮಚಂದ್ರನ ಆ ಶರಣ ಸೇವೆಯನ್ನು ಮಾಡೋಣ ಎಂದು ಭೀತಿ ಉಂಟಾಗುತ್ತಿರುವುದು. ನಡೆ, ಮುಂದೇನು ಕಾದಿರುವುದೋ ನೋಡೋಣ. ಹಾಗೆ ಆಗಲಿ ಅಣ್ಣ. ಪ್ರಾಣೇಶ್ವರ, ಪರರ ಮಾತು ಕೇಳಿ ನಾನು ಮರುಳುಗೊಂಡೆನು. ಪರರ ಮಾತು ಕೇಳಿ ನಾನು ಮೋಸ ಹೋದೆನು. ಪತಿಯನಗಲಿ ಕ್ಷಿತಿಯೊಳಗೆ ಪಾಪಿಯಾದೆನೆ. ಪತಿಯನಗಲಿ ಕ್ಷಿತಿಯೊಳಗೆ ಪಾಪಿಯಾದೆನೆ. ಹಣತೆಯಾರಿದೆ ಹಣೆಯ ಬರಹ ಅಳಿಯಿತು. ಹಣತೆಯಾರಿತು ಹಣತೆಯಾರಿತು ಹಣತೆ ಹಾರಿತು. ಪಾಪಿ ಮಂಥರೆಯ ಮಾತನ್ನು ಕೇಳಿ ನಾನು ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡನಲ್ಲ. ಪ್ರಾಣೇಶ್ವರ, ನಿಮ್ಮನ್ನಗಲಿಯ ಕ್ಷಣವೂ ನಾನು ಜೀವಿಸಿರಲಾರೆ ಸ್ವಾಮಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಸಹೋದರ, ಅಣ್ಣ, ಈ ಅಂತಃಪುರವನ್ನು ನೋಡು, ಏನೋ ದುಃಖಮಯವಾಗಿತ್ತು. ದಿವರಾತ್ರಿಗಳಲ್ಲೂ ರಾರಾಜಿಸುತ್ತಿದ್ದ ಈ ಅಂತಃಪುರವು ಈ ದಿನ ದುಃಖಮಯವಾಗಿರುವುದು. ಮಾತೆಯವರು ಎಲ್ಲೋ ಕಾಣುತ್ತಿಲ್ಲವಲ್ಲ? ಅಮ್ಮ, ಇದೋ ನಮಸ್ಕರಿಸುವೆವಮ್ಮ. ಕುಮಾರರೇ, ನಿಮಗೆ ಮಂಗಳವಾಗಲಿ. ಅಮ್ಮ, ಏಕಮ್ಮ ಮೌನದಿಂದಿರುವೆ? ಏನಾಯಿತು? ಜನಕನೆಲ್ಲಿ ತಾಯಿ? ಶ್ರೀರಾಮಚಂದ್ರನೆಲ್ಲಿ? ಸೀತಾ ಮಾತೆಯಲ್ಲಮ್ಮ? ಲಕ್ಷ್ಮಣನೆಲ್ಲಿ? ಯಾರೊಬ್ಬರು ಕಾಣುತ್ತಿಲ್ಲವಲ್ಲಮ್ಮ? ಜನಕನೆಲ್ಲಿ ತಾಯಿ? ಜನಕನೆಲ್ಲಿ? ಏನೆಂದು ಹೇಳಲಿ ಭರತ? ನಿಮ್ಮ ಜನಕನು ನಮ್ಮ ಜನಕನು ನಿಮ್ಮ ಜನಕನು ಪರಲೋಕವಾಸಿಯಾದರು. ಜನಕ!
ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಜನಕನ ಮರಣಕ್ಕೆ ಕಾರಣವೇನು? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು? ನೀನು ಕಾರಣಳೆ? ಅದು ಹೇಗೆ ತಾಯಿ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಅವುಗಳನ್ನೇ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಂಡಿರು ಕುಮಾರ. ಏನೆಂಬುದಾಗಿ ತಾಯಿ? ನನ್ನ ಮೊದಲನೆವರೆಗೆ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ, ನನ್ನ 2ನೇವರಕ್ಕೆ ರಾಮನು ನಾರುಮುಡಿ ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡರು ಕಂದ. ರಾಮನ ಹಿಂದೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಅವರ ಅಗಲಿಕೆಯನ್ನು ಸಹಿಸಲಾರದೆ ನಿಮ್ಮ ಜನಕನು ಆ ವೇದನೆಯಲ್ಲಿ ಪರಲೋಕವಾಸಿಯಾದರು ಕಂದ, ಪರಲೋಕವಾಸಿಯಾದರು. ಏನು ಮಾತನಾಡುತ್ತಿರುವವಳು ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಇವಳ್ಯಾರೋ ರಾಕ್ಷಸಿ ಎಂದು ತೋರುತ್ತಿರುವುದು. ಕುಮಾರ, ಅಮ್ಮ, ಶ್ರೀರಾಮಚಂದ್ರನು ನನಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲಿ ಇಟ್ಟಿದ್ದನಲ್ಲಮ್ಮ. ಅದನ್ನು ಹೇಗೆ ಮರೆತೆ ತಾಯಿ, ಹೇಗೆ ಮರೆತೆ? ಕುಮಾರ, ಅಂತಹ ಕ್ರೂರವಾದ ವರಗಳನ್ನು ಕೇಳಿಕೊಳ್ಳಲು ಈ ನಿನ್ನ ಹೃದಯವು ಹೇಗೆ ಒಡಂಬಟ್ಟಿತು ತಾಯಿ? ಕುಮಾರ, ಅದು ಅಲ್ಲದೆ ರವಿಕುಲ ಜೀಶನಾದ ಶ್ರೀರಾಮಚಂದ್ರನು ಜ್ಯೇಷ್ಠನು ಪಿತೃ ಸಮಾನನಾದ ಆ ಪುಣ್ಯಮೂರ್ತಿಯು ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯೊಡನೆಯೂ ಭಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯೂ ವನವಾಸಕ್ಕೆ ಹೋಗುವ ಸಮಯದಲ್ಲಿ ಬಂಧು ಮಿತ್ರ ಪುರಜನ ಪರಿಜನರೆಲ್ಲರೂ ಕಣ್ಣೀರಿಡುತ್ತಿರುವಾಗ ತಾಯಿ ಎನಿಸಿಕೊಂಡ ನಿನ್ನ ಹೃದಯದಲ್ಲಿ ಈ ಸಮಾಧಾನ ಭಾವವು ಹೇಗೆ ಹುಟ್ಟಿತ್ತೋ ಬೇರೆ ಕಾಣೆ. ಛೀ ಪಾಪಿ! ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜೆಯಾಗಿದ್ದರೆ ಈ ಜಗತ್ತೇ ಕಲ್ಯಾಣವಾಗುತ್ತಿತ್ತಲ್ಲ ತಾಯಿ, ಕಲ್ಯಾಣವಾಗುತ್ತಿತ್ತಲ್ಲ. ಹಾಗೆ ನುಡಿಬೇಡ ಮಗನೇ. ನೀನು ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರನನ್ನು ಪರದೇಶಿಯನ್ನಾಗಿಸಿ ಅನ್ಯಾಯ ಎಂಬ ತಳಹದಿಯ ಮೇಲೆ ಪಿತೃ ವಾಕ್ಯವೆಂಬ ದಿನಪಕ್ಕುಲ ದಶರಥನ ದೇಹವನ್ನು ಕಂಬದಂತೆ ನಿಲ್ಲಿಸಿ ಅಕ್ಕ ತಂಗಿಯರೆಂಬ ಮೃತ ದೇಹದ ಮೇಲೆ, ಮೃತ ದೇಹಗಳ ತೊಲೆಗಳ ಮೇಲೆ ನನ್ನ ಸಿಂಹಾಸನವನ್ನು ರಚಿಸಲು ಯತ್ನಿಸಿದೆಯಾ? ನಿನ್ನಂಥ ರಾಕ್ಷಸಿಯನ್ನು ಈ ಅಯೋಧ್ಯೆಯಲ್ಲಿ ಜೀವಿಸೋದು ಬಿಡುವುದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಸ್ತ್ರೀಯರೆಲ್ಲರೂ ನಿನ್ನ ನೀಚ ಕೃತ್ಯವನ್ನೇ ಅನುಸರಿಸಿ ಅದರಂತೆ ನಡೆದುಕೊಂಡು ಎಷ್ಟೋ ಜನ ಪುರುಷರಿಗೆ ಮೃತ್ಯು ಪಾಯಸವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಶ್ರೀ ಚಂಡಾಳಿನಿ, ನೀನು ಮಾಡಿದ ಇಂತಹ ಮಹಾ ಕಾರ್ಯಕ್ಕೆ ಇದೋ ತಕ್ಕ ಫಲವನ್ನೇ ಅನುಭವಿಸು. ಮಾತೆಯ ಕೊಲ್ಲುವರೆ ಮಾನಿತನೆ, ಮಾತೆಯ ಕೊಲ್ಲುವರೆ ಮಾನಿತನೆ, ನಿಜವಂತನು ನೀನು ಗತನಗಲು ಬೇಡ, ನಿಜವಂತನು ನೀನು ಗತನಗಲು ಬೇಡ, ಮಾತೆಯ ಕೊಲ್ಲುವರೆ ಮಹಾನಿತನೆ. ಅಣ್ಣ, ನಿನ್ನ ವಂಶ ತಿಲಕನ ಮನವರಿತವಳ, ನಿನ್ನ ವಂಶ ತಿಲಕನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ.
ನೀತಿವಂತನು ನೀನು ಗಂಗನಗಲು ಬೇಡ. ನೀತಿವಂತನು ನೀನು ಗಂಗನಗಲು ಬೇಡ. ಮಾತೆಯ ಕೊಲ್ಲುವರೆ ಮಹಾನಿತನೆ ಮಹಾನಿತನೆ ಮಹಾನಿತನೆ. ಅಣ್ಣ, ಸಹೋದರ. ಮಾತೃವಧೆ ಮಹಾಪಾಪಕರ. ಮಾತೆಯನ್ನು ಕೊಂದರೆ ಅಣ್ಣ ಶ್ರೀರಾಮಚಂದ್ರನು ಕೋಪಗೊಳ್ಳುವನು. ಆದ್ದರಿಂದ ನಾವು ಕಾಡಿಗೆ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕರೆತಂದು ಅಯೋಧ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ಅವನ ಆಜ್ಞೆಯಂತೆ ನಡೆಯೋಣ. ನಡೆ ಅಗ್ರಜ. ನಿಜ ಶತ್ರುಘ್ನ, ನಿಜ. ನಾನು ತಂದೆಯ ಮರಣದಿಂದಲೂ ಅಣ್ಣ ಶ್ರೀರಾಮಚಂದ್ರನ ವನವಾಸವನ್ನು ಕೇಳಿದ ನಾನು ಬುದ್ಧಿ ಭ್ರಮಣೆಯಿಂದ ಶ್ರೀಹತ್ಯ ದೋಷ ಮಾಡಲು ಮುಂದಾದೆನು. ಈ ನೀಕೆಯನ್ನು ಸಮ್ಮರಿಸುವುದೇ ಹಾಗಿದ್ದರೆ ಈ ನನ್ನ ಪವಿತ್ರವಾದ ಖಡ್ಗವು ಅಪವಿತ್ರವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿರಲಿಲ್ಲ. ಛೀ ಚಂಡಾಳಿನಿ, ನಿನ್ನ ಮುಖಾವಲೋಕನ ಮಾಡುವುದೇ ಬಹಳ ಪಾಪಕರ. ಕುಮಾರ, ಛೀ, ರಾಮನಿಲ್ಲದ ಈ ಅರಮನೆಯಲ್ಲಿ ನಾವು ಕ್ಷಣಕಾಲವೂ ಇರುವುದಿಲ್ಲ. ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಶತ್ರುಘ್ನ ಅಣ್ಣ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಂತೆ ಅವಲಕ್ಷಣವಾಯಿತು. ಭೂಮಿ ಜಾತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಭೂಮಿ ಜಾತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಅವರ ನಗಲಿದ ಅಯೋಧ್ಯೆ ಅಡವಿಯಾಯ್ತೋ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರ ನಗಲಿ ಈ ಪಾಪಿ ಭರತ ಶತ್ರುಘ್ನರೆಂದು ನಿರ್ಭಾಗ್ಯರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲಿಗೆ ಬಾರದಾಯಿದೆ. ರಾಮ ನಡೆ ಸಹೋದರ, ನಡೆ. ನಡೆ ಅಣ್ಣ, ನಡೆ. ಭರತ, ಕುಮಾರ, ಯಾರು? ನಿಲ್ಲು ಕಂದ. ನಾನಿದೆಲ್ಲದನ್ನು ಮಾಡಿದ್ದು ಯಾರಿಗಾಗಿ? ನಿನ್ನ ಸಲುವಾಗಿ ಅಲ್ವೇ? ನೀನಾದ್ರೂ ಪಟ್ಟಾಭಿಷಕ್ತನಾಗಿ ಈ ರಾಜ್ಯ ಭಾರವನ್ನು ಮಾಡುತ್ತಾ ಏನಿನ ತಾಯಿ ಮನಸ್ಸಿಗೆ ಆನಂದವನ್ನುಂಟು ಮಾಡಬಾರದೇ ಕುಮಾರ? ಏನು ಭರತ ಕುಮಾರ ಎಂದು ಕರೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ಬಂಧುದ್ರೋಹಿ, ಪತಿದ್ರೋಹಿ,
ಪುತ್ರದ್ರೋಹಿ. ನಿನ್ನಂತವಳ ಮಖಾವಲೋಕನ ಮಾಡುವುದೇ ಮಹಾ ಪಾಪಕರ. ನಡಿ ಸುಕೃತ್ನ. ಸುಪ್ರಭಾತ ಬಿದು ಪ್ರಭಾತ ಸಮಯ ಮಾನರವಿ ಉದಯಿಪ ಸಮಯ ಸುಪ್ರಭಾತ ಕೆಂಪನಡರಿದ ನಭೋ ಮಂಡಲದಿ ಕೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ ಕೆಂಪನಡರಿದ ನಭೋ ಮಂಡಲದಿ ಕೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ ಕೆಂಪನಡರಿದ ನಭೋ ಮಂಡಲದಿ ಕೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ ಕಂಪು ಸೂಸುತ್ತಲಿ ಸುಮರುದವುತ ಕಂಪು ಸೂಸುತ್ತಲಿ ಸುಮರುದವುತ ಇಂಪು ಗಾನವಿದು ಕೋಗಿಲೆರವರ ಇಂಪು ಗಾನವಿದು ಕೋಗಿಲೆರವರ ಸುಪ್ರಭಾತ ಬಿದು ಪ್ರಭಾತ ಉದಯಿಪ ಸಮಯ ಸುಪ್ರಭಾತ ಜಾನಕಿ, ಆದಿಪುತ್ರ, ಈ ಪ್ರದೇಶವನ್ನು ನೋಡಿದೆಯಾ? ಜುಳು ಜುಳು ಹರಿಯುವ ನೀರಿನ ಕಲರವಗಳಿಂದಲೂ ಸೂರ್ಯನ ವಂಗಿರಣಗಳ ಕೆಂಬಣ್ಣ ಕಾಂತಿಯಿಂದಲೂ ಈ ವನವಾದರೂ ಬಹಳ ರಮ್ಯವಾಗಿರುವುದು ಅಲ್ಲವೇ ಜಾನಕಿ? ಹೌದು ಸ್ವಾಮಿ. ಆದಿಪುತ್ರ, ಅಲ್ಲಿ ಕಾಣುತ್ತಿರುವ ಪರ್ವತ ಯಾವುದು? ಜಾನಕಿ, ಅದು ನಮ್ಮ ಅಯೋಧ್ಯೆಗೆ ಸಮೀಪದಲ್ಲಿರುವ ಚಿತ್ರಕೂಟ ಪರ್ವತವು. ಲಕ್ಷ್ಮಣ, ಜಾನಕಿ, ಆದಿಪುತ್ರ, ಅಲ್ಲಿ ನೋಡಿ, ನಮ್ಮ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿ ನಮ್ಮ ವಂಶವನ್ನೇ ಪವಿತ್ರವನ್ನಾಗಿಸಿದ ಗಂಗಾ ಮಾತೆಗೆ ನಾವೆಲ್ಲರೂ ಭಕ್ತಿಯಿಂದ ನಮಿಸೋಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಭಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ಹರಿದೆ
ಪಾವನೆ ಎಲ್ಲವೂ ಧರಿಸಿದ ತಾಯಿ ನಿರುಪಮ ಚರಿತದಲ್ಲಿ ನಯ ಮಹಿಮೆಯ ನಿರಂತರವು ಸರಿಸುತ್ತ ಹೃದಯದಿ ಸುರನರ ಸೇವಿತೆ ವರದಂಗೆ ಪರಮ ಪಾವನ ಕರುಣಾತರಂಗೆ ಪರಮ ಪಾವನ ಕರುಣಾತರಂಗೆ ಸುರನರ ಸೇವಿತೆ ವರದಂಗೆ ವರದಂಗೆ ವರದಂಗೆ. ಅಮ್ಮ ಗಂಗಾಮಾತೆ, ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಉದ್ಧಾರ ಮಾಡುತ್ತಾಯಿ. ಅಮ್ಮ, ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕೋನಿ ಅಮೃತ ವರ್ಷಿಣಿ. ಪಾಪಗಳೆಲ್ಲವ ನೀ ತೊಳೆವೆ, ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆವೆ. ಹರನ ಶಿರದಲ್ಲಿ ಗೆಲ್ಲಿರುವ ಪರಮ ಪಾವನಿ ನೀನಮ್ಮ, ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನಿ ನೀನಮ್ಮ. ಝುಳು ಝುಳು ಹರಿಯಕ್ಕೆ ತೊರಮುನಿ ಪೂಜಿತೆ, ಝುಳು ಝುಳು ಹರಿಯಕ್ಕೆ ತೊರಮುನಿ ಪೂಜಿತೆ, ನಿರುತವುದರೆಯಳು ವರಪ್ರಸಾದಿನಿ, ನಿರುತವುದರೆಯಳು ವರಪ್ರಸಾದಿನಿ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕೋಟಿ ಅಮೃತ ವರ್ಷಿಣಿ. ಅಮ್ಮ ಗಂಗಾ, 14 ವರ್ಷಗಳ ವನವಾಸವನ್ನು ಯಾವ ಕಷ್ಟ ಬಾರದಂತೆ ಕಾಪಾಡುವ ಭಾರವೂ ನಿನ್ನದೇ ತಾಯಿ.